ಮಹೇಶ್ ರೈತ ಮುಖಂಡರು ಹಸ್ಗುಲ್ಲಿ. ಎಸ್, ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ಮಹೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಸಭೆನ ಇದೆ ಸರ್. ಎಸ್ ಸರ್. ವಾಣಿಜ್ಯಗಳೆಲ್ಲ ಸಾಗಣೆ ಮಾಡ್ತಾರ ಸರ್. ಅದೇ ಎಂಸೆಂಡು ಮತ್ತೆ ಕಲ್ಲು ಕೊರೆಗಳು ನಡೀತಾವೆ ಸರ್. ಸಿಕ್ಕಾಪಟ್ಟೆ ತೊಂದರೆ ಆಯ್ತದೆ. ಹಂಗೆ ಬಂದು ಸಫಾರಿ ಮಾಡಿ ಹುಲಿ ಚಿರತೆಗಳೆಲ್ಲ ಜಾಸ್ತಿ ಆಯ್ತದೆ ಸರ್. ದನ ಕರುಗಳೆಲ್ಲ ಸುಮಾರು ಸಿಕ್ಕಾಪಟ್ಟೆ ಅದ್ರದೇ ಬಹಳ ತೊಂದರೆ ಆಗ್ಬಿಡುತ್ತೆ ಸರ್. ಮತ್ತೆ ಕ್ವಾರಿಯಲ್ಲಿ ಸಿಕ್ಕಾಪಟ್ಟೆ ರೂಢಿ ಸರ್. ಟಿಪ್ಪರ್ ಅವಳಿ ಜಾಸ್ತಿ. ಸಿಕ್ಕಾಪಟ್ಟೆ ಆಕ್ಸಿಡೆಂಟು ಸಿಕ್ಕಾಪಟ್ಟೆ ಇದಾಯ್ತದೆ ಸರ್. ಅದೊಂದ್ ಸ್ವಲ್ಪ ತಾವು ಇದು ಮಾಡ್ಬೇಕು. ಶಾಸಕರ ಜೊತೆ ಇದ್ರ ಬಗ್ಗೆ ತಾವು ಏನಾರು ಮಾತಾಡಿದ್ದು, ಅಹವಾಲು ಕೊಟ್ಟಿರೋದು ಉಂಟಾ? ತಹಶೀಲ್ದಾರ್ ಜೊತೆ ಯಾವತ್ತಾರು ಒಂದು ಅಹವಾಲು ಕೊಟ್ಟಿರೋದು ಉಂಟಾ? ಸರ್ ಸ್ಟ್ರೈಕ್ ಮಾಡಿದ್ ಸರ್. ಸ್ಟ್ರೈಕ್ ಮಾಡಿ ಅಹವಾಲು ಕೊಟ್ಟಿದ್ವಿ ಸರ್. ಯಾರು ಕ್ರಮ ತಗೊಂಡಿಲ್ಲ ಸರ್. ಅದು ಏನಂತ ಹೇಳಿದ್ರು ಅವತ್ತು ನೀವು ಸ್ಟ್ರೈಕ್ ಮಾಡಿದ್ದಾಗ? ಸ್ಟ್ರೈಕ್ ಮಾಡಿದಾಗ ಮಾಡ್ತೀವಿ ಏನ್ ತೊಂದಿಲ್ಲ, ಸ್ಟ್ರೈಕ್ ಕೈ ಬಿಡಿ ಅಂತ ಅಂದ್ಬಿಟ್ಟು ಬಿಡಿಸ್ಬಿಟ್ರು ಸರ್. ಪುನಃ ಏನೋ ಕೆಲಸ ಮಾಡಿಲ್ಲ ಅವರು. ಯಾರು? ತಹಸೀಲ್ದಾರ್ ಸರ್. ಶಾಸಕರೇ? ಹೌದು ಸರ್. ಶಾಸಕರು ಮತ್ತೆ ತಹಸೀಲ್ದಾರ್. ಟಿಪ್ಪರ್ಗಳು ಅವಲ್ಲಿ ಕಮ್ಮಿ ಆಗ್ತೀವಿ ಅಂತಂದ್ರು, ಅದು ಕಮ್ಮಿ ಆಗ್ಲಿಲ್ಲ. ಇನ್ನೂ ಜಾಸ್ತಿನೇ ಆಯ್ತು. ಆಕ್ಸಿಡೆಂಟ್ಗಳು ಜಾಸ್ತಿ ಸರ್. ಸಿಕ್ಕಾಪಟ್ಟಲ್ಲಿ ಓವರ್ ಲೋಡ್ ಆಗ್ತಾರೆ. ಕ್ವಾರೆಗಳು ಈಗ ಒಂದು ಇನ್ಸಿಡೆಂಟ್ ಆಯ್ತು ಸರ್. ಈಗ ಒಂದು ತಿಂಗಳಲ್ಲಿ ಟಿಪ್ಪರ್ ಅಪ್ಸೈಡ್ ಆಗ್ಬಿಟ್ಟು ಒಬ್ರು ಸ್ಪಾಟ್ ಔಟ್. ಲಾಸ್ಟ್ 3 days ಹಿಂದೆನೂ ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಸರ್. 3 ಜನ ಹಸನಿಗಿದ್ರಲ್ಲ ಸರ್, ಕಾರಿಗೆ ಸೇರಿಸ್ಬೋದು. ಇದು ಕ್ವಾರೆಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಸರ್. ಇನ್ಸಿಡೆಂಟ್ ಆಯ್ತು ಕ್ವಾರೆಲ್ಲಿ. ಕ್ವಾರೆನಲ್ಲಿ ಆಗೋಯ್ತಾ ಇದು? ಕ್ವಾರೆನಲ್ಲಿ ಆಗಿ ಕ್ವಾರೆಲ್ಲಿ ಹಂಗೆ ಮುಚ್ಚಿಬಿಟ್ರು ಸರ್. ಅದನ್ನ ಅಯ್ಯಯ್ಯೋ ಹಂಗೆ ಮುಚ್ಚಿಬಿಟ್ರು ಸರ್. ಹಂಗೆ ಟ್ಯಾಪ್ ಹಾಕ್ಬಿಟ್ರು. ಹಂಗೆ ಅದೇನು ಕ್ರಮ ತಗೊಳ್ಳಿಲ್ಲ. ನೋಡಿ ಏನ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಅವಳಿ ಸರ್. ಈ ಕ್ವಾರೆದೇ ಸಿಕ್ಕಾಪಟ್ಟೆ ಅವಳಿ. ಎಂಸೆಂಡು ಬೇರೆ ಕಡೆ ಸಾಗಣೆ ಐತೆ. ಕಲ್ಲು ಮತ್ತೆ ಎಂಸೆಂಡ್ ಎಲ್ಲ ಸಾಗಾಣಿಕೆ ಐತೆ ಸರ್. ಅದ್ಯಾರು ಕೇಳೋರೇ ಇಲ್ಲ. ಅದು ಗಮನನೇ ಹಾಕಲ್ಲ ಸರ್ ಅಧಿಕಾರಿಗಳು. ಯಾರು ಗಮನನೇ ಹಾಕಲ್ಲ. ಎಲ್ಲ ಅಲ್ಲೇ ಮೆಸೇಜ್ ಮಾಡ್ತೀವಿ ಸರ್. ಇದು ಗಮನ ತಕ್ಕತೆ ಇಲ್ಲ. ಹಂಗಾಗಿದೆ ಸರ್. ನೋಡಿ ತಾವು ಕ್ರಮ ಕೈಗೊಳ್ಳು. ಸ್ವಲ್ಪ ನಮ್ಗೆ ಸ್ವಲ್ಪ ನ್ಯಾಯ ಕೊಡ್ಸಕ್ ಒಂದು ಅನುಕೂಲತೆ ಮಾಡ್ಕೊಡಿ ಸರ್ ರೈತರಿಗೆ. ಎಸ್, ನಮ್ ಕೈಲಾದಂತಹ ಅಭಿಯಾನ ನಡೀತಾ ಇದೆ. ಈ ಅಭಿಯಾನಕ್ಕೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಕೈ ಜೋಡಿಸಿದ್ರೆ ಖಂಡಿತ ಗುಂಡ್ಲುಪೇಟೆಗೆ ಏನಾದ್ರು ಒಂದಷ್ಟು ಒಳ್ಳೇದಾಗಬಹುದು. ಶಾಸಕರ ಗಮನ ತರುವಂತಹ ಒಂದು ಒತ್ತಾಸೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಯಾರ್ದೋ ವಿರುದ್ಧ ನಡೀತಾ ಇರೋದಲ್ಲ. ಸರಿ ಸರ್, ಸರಿ ಸರ್. ಏನ್ ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆ ಆಡಳಿತ ನಡೆಸ್ತಾ ಇರುವಂತಹ ತಾಲೂಕು ಆಡಳಿತಕ್ಕೆ ಹಾಗೂ ನಿಮ್ಮ ಶಾಸಕರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್ ಈಡನ್ಸ್ ನ್ಯೂಸ್ ಮಾತನಾಡಿದ್ದಕ್ಕೆ.